ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸೋಮವಾರ, ಇವತ್ತಿನ ದಿನ ಹೆಂಗಿತ್ತು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ರಂಗೋಲಿ ಬಿಡಬೇಕಾದ್ರೆ ಬೆಳಿಗ್ಗೆ ಯಾವುದೋ ಡಿಸೈನ್ ಬಿಡಿಸೋಣ ಅಂತ ಅಂದ್ಕೊಂಡು ಹೋಗಿರ್ತೀನಿ. ಅದು ಇನ್ಯಾವುದೋ ಒಂದು ಡಿಸೈನ್ ಆಗಿಬಿಡುತ್ತೆ. ಸೊ ನನಗಂತೂ ಒಂದೊಂದ್ಸಲ ನನ್ನ ರಂಗೋಲಿ ನೋಡ್ಕೊಂಡು ನನಗೆ ನಗು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಪರಿ ಬಂದ್ಬಿಡ್ತಾನಲ್ಲ ಮಧ್ಯದಲ್ಲಿ, ನಾನೇನೋ ಬಿಡಿಸ್ತಾ ಇರ್ತೀನಿ, ಅವ್ನು ಏನಾದರೂ ಬಂದು ಡಿಸ್ಟರ್ಬ್ ಮಾಡಿದ್ರೆ ಏನೇನೋ ಬಿಡಿಸಾಕ್ಬಿಟ್ಟು ಬಂದುಬಿಟ್ಟಿರ್ತೀನಿ. ಬಟ್ ಒಂಥರ ಚೆನ್ನಾಗಿತ್ತು ಅಲ್ವಾ? ನೀವೇ ಕಮೆಂಟ್ ಮಾಡಿ ಹೇಳಿ ಹೆಂಗಿತ್ತು ಏನು ಅಂತ ಅಂದ್ಬಿಟ್ಟು ನನಗೆ ಸುಮಾರಾಗಿ ಬಿಡಿಸಿದ್ದೀನಿ ಅಂತ ಅನ್ನಿಸ್ತು ಇವತ್ತು. ಇನ್ನು ವರಮಹಾಲಕ್ಷ್ಮಿಗೆ ಬಾರ್ಡರ್ ಸೀರೆ ತರಿಸು ಅಂತ ಅಂದ್ಬಿಟ್ಟು ಕೇಳ್ತಾನೆ ಇದ್ರು ನನ್ನ ಫ್ರೆಂಡ್ಸು, ಮನೆ ಹತ್ರ ಇರೋರೆಲ್ಲರೂ. ಸೊ ಹಂಗಾಗಿ ಒಂದು ಸ್ವಲ್ಪ ಕ್ವಾಂಟಿಟಿಲಿ ತರಿಸಿದ್ದೀನಿ. ಇಷ್ಟು ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ, ಬೇಕು ಅಂದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ಇನ್ನು ಅಂದ್ರಳ್ಳಿಲಿ ಜಾತ್ರೆ ನಡೀತಾ ಇದೆ, ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಶುಕ್ರವಾರದವರೆಗೂ ಜಾತ್ರೆ ಇರುತ್ತೆ. ತುಂಬ ಅಂದ್ರೇ ತುಂಬಾ ಖುಷಿ ಆಯಿತು. ಈ ತಮಟೆ ಸೌಂಡು, ದೇವರಿಗೆ ಅಲಂಕಾರ ಇದೆಲ್ಲ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಎಲ್ಲ ದೇವಸ್ಥಾನದಲ್ಲೂ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ಅಂದ್ರಳ್ಳಿಲಿ ಎಷ್ಟು ದೇವಸ್ಥಾನಗಳಿದೆ, ಎಲ್ಲ ದೇವಸ್ಥಾನಗಳು ಹೂವಿನ ಅಲಂಕಾರದಿಂದ, ಲೈಟ್ ಮಿಣ ಲೈಟ್ಗಳಿಂದ ಕಂಗೊಳಿಸ್ತಾ ಇದೆ ಅಂತಲೇ ಹೇಳ್ಬೋದು. ಅಷ್ಟು ಕಣ್ಣಿಗೆ ಹಬ್ಬ. ಇನ್ನು ಶುಕ್ರವಾರದವರೆಗೂ ಇದ್ದೇ ವೈಬ್ಸಲ್ಲಿ ಅಂದ್ರಳ್ಳಿ ಫುಲ್ಲು ಮಿಂಚುತ್ತಾ ಇರುತ್ತೆ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇನ್ನು ಮನೆಯವ್ರನ್ನ ನಾನು ಕರ್ಕೊಂಡೋಗು ಅನ್ನೋದೇ ಆಗುತ್ತೆ. ಇಲ್ಲಾಂದರೆ ನನ್ನ ಫ್ರೆಂಡ್ಸ್ ಯಾರು ಬರ್ತಾರೋ ಅವ್ರ ಜೊತೆ ಹೋಗ್ತಾ ಇರೋದು ಇದೇ ಮಾಡ್ತಾ ಇರ್ತೀನಿ. ನನ್ನ ಮಕ್ಕಳು ಕರೀತಾರೋ ಇಲ್ವೋ, ನನಗಂತೂ ಸಿಕ್ಕಾಪಟ್ಟೆ ಈ ಥರ ಎಲ್ಲ ತುಂಬಾ ಇಷ್ಟಪಡ್ತೀನಿ ನಾನು. ಏನಕ್ಕೆ ಅಂತ ಗೊತ್ತಿಲ್ಲ, ಅದು ಚಿಕ್ಕದ್ರಿಂದ ನಾನು ಬರ್ತಲೇ ಬಂದುಬಿಟ್ಟಿರೋದು ನನಗೆ ಈ ಜಾತ್ರೆ, ಈ ದೇವಸ್ಥಾನ, ಈ ಥರದ್ದು ಎಲ್ಲ ತುಂಬಾ ಖುಷಿ ಆಗುತ್ತೆ. ಕಲ್ಪನಕ ನಾನು ಇಬ್ಬರು ಹೋಗಿದ್ವಿ. ದೀಪು ಅವ್ರ ಅತ್ತೆ, ಅವರ ಚಿಕ್ಕಮ್ಮ ಅವರೆಲ್ಲರೂ ಬಂದಿದ್ದರು. ಅಲ್ಲಿ ಹೋದ್ಮೇಲೆ ಎಲ್ಲರೂ ಸಿಕ್ಕಿದ್ರು. ನೋಡಿ, ಇದು ನಮ್ಮ ದೀಪು ಪಾಪು, ಇದನ್ನು ಎಲ್ಲೂ ಕರ್ಕೊಂಬರಲ್ಲ. ಅವ್ರ ಅತ್ತೆ ಹತ್ರ ಬಿಟ್ಬಿಟ್ಟು ನಾವೆಲ್ಲಾದರೂ ಹೋಗ್ತಾ ಇರ್ತೀವಿ, ಅವ್ರ ಅತ್ತೆ ನೋಡ್ಕೊತಿರ್ತಾರೆ. ಇನ್ನು ಇವಳು ಫಸ್ಟ್ ಪಾಪು ಡಿಂಪಿ, ಇವಳನ್ನೆಲ್ಲ ನೋಡಿರ್ತೀರ. ಚಿಕ್ಕವಳು ತುಂಬ ಕಡಿಮೆ ನಮ್ಮ ಜೊತೆ ಬರೋದು. ಇನ್ನು ಇವರು ಅವ್ರ ಅತ್ತೆ ಇದ್ದಾರಲ್ಲ, ಅವರ ತಂಗಿ ಇವರು. ಎಲ್ಲರೂ ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ಡೇ ಅಂತೂ. ನಂಗೆ ಈ ಥರ ವಾತಾವರಣ ನೋಡ್ಬಿಟ್ಟು ನನಗೆ ನಮ್ಮೂರೇ ನೆನಪಾಯ್ತಾಯಿತ್ತು. ನಮ್ಮೂರಲ್ಲೂ ತುಂಬ ಹಬ್ಬಗಳನ್ನ ಮಾಡ್ತಾರೆ, ದೇವಸ್ಥಾನಗಳೆಲ್ಲ ಸುತ್ತಮುತ್ತ ಇದೇ ಥರ ಅಲಂಕಾರ ಆಗ್ತಿರುತ್ತೆ. ಅದು ನೆನಪಾಯಿತು ನನಗೆ ಅಂತಲೇ ಹೇಳ್ಬೋದು. ಎಷ್ಟೊತ್ತು ಸ್ವಲ್ಪ ಹೊತ್ತು ಇನ್ನು ಆರತಿಗಳೆಲ್ಲ ಬರಬೇಕಲ್ವಾ. ನಮ್ಮ ಮಂಡ್ಯ ಸೈಡಲ್ಲಿ ಈ ಥರ ಆರತಿ ಮಾಡಲ್ಲ. ತಂಬಿಟ್ಟಿಗೆ ಒಂದೆರಡು ಹೂವು, ಗಣಗ್ಲು ಹೂವನ ಚುಚ್ಕೊಂಡು ಎತ್ಕೊಂಡು ಹೋಗ್ತೀವಿ ಅಷ್ಟೇ. ಇಲ್ಲಂತೂ ಸಖತ್ತಾಗಿ ಒಬ್ರಿಗಿನ್ನ ಒಬ್ಬೊಬ್ಬರು ಆರತಿಗಳನ್ನ ಚೆನ್ನಾಗಿ ಮಾಡಿರ್ತಾರೆ. ಆರತಿಗಳು ನೋಡೋದೇ ಒಂದು ಚಂದ. ನಾನು ಆರತಿನ ನೋಡಬೇಕು ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಇವಾಗ ಒಂದೊಂದೇ ಬರ್ತಾಯಿತ್ತು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಬಂದುಬಿಟ್ಟೆ. ಅಮ್ಮವರು ಏನೇನೋ ತೊಗೋತಾಯಿದ್ರು, ನಾನು ತೊಗೋಬೇಕಾಯ್ತು. ಪರಿನ ಎತ್ಕೊಂಡು ಹೋಗಿದ್ನಲ್ಲ, ಸೊ ಬೇಡ ಅಂತ ಅಂದ್ಬಿಟ್ಟು ಬಂದೆ. ಅಮ್ಮ ಹಿಡ್ಕೊಂಡಿದ್ರಲ್ಲ, ಆ ಲೋಟ ತುಂಬಾ ಇಷ್ಟ ಆಯಿತು ನನಗೆ. ನನ್ನ ಮಕ್ಕಳಿಗೆ ಆ ಥರದ್ದು ಇಷ್ಟ. ನಮ್ಮ ಮನೇಲಿ ಒಂದೆರಡೇ ಇರೋದು, ಎಲ್ಲೆಲ್ಲ ಹಾಕ್ತಾರೋ ಲೋಟ ಸ್ಪೂನುಗಳು ಏನೂ ಸಿಗೋಲ್ಲ. ಸರಿ ತೊಗೊಳ್ಳೋಣ, ನಮ್ಮ ಮನೆಯವ್ರು ಬಂದಮೇಲೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದುಬಿಟ್ಟೆ. ಈ ಒಂಥರ ಈ ಥರ ಎಲ್ಲ ಜಾತ್ರೆ ಎಲ್ಲ ಅರೇಂಜ್ ಆಗಿದ್ದರೆ ಇನ್ನೂ ಸ್ವಲ್ಪ ಸ್ಟಾಲ್ಗಳೆಲ್ಲ ಓಪನ್ ಆಗ್ತಾಯಿದ್ದೆ. ನಾವು ಹೋದಾಗ 3-4 ಗಂಟೆ ಆಗಿತ್ತು. ಹಂಗಾಗಿ ಸ್ವಲ್ಪ ಇತ್ತು. ಇವಾಗ ನಾಳಿದ್ದು ಶುಕ್ರವಾರವರೆಗೂ ಇರುತ್ತಲ್ಲ, ಫುಲ್ ಫಿಲಪ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೆಣ್ಮಕ್ಳು ಆರತಿ ಅಂತ ಅಂದರೆ ರೆಡಿಯಾಗಿರ್ತಾರಲ್ವ, ಎಷ್ಟು ಚೆನ್ನಾಗಿ ರೆಡಿಯಾಗಿದ್ರು ಅಂದರೆ ಆ ವಿಡಿಯೋ ಇನ್ನೇನೋ ಮಾಡ್ಕೋಬೇಕಾಗಿತ್ತು. ಅಷ್ಟರಲ್ಲಿ ನನ್ನ ಫೋನು ಚಾರ್ಜರ್
ಕ್ರಿಯೇಟಿವಿಟಿ ಹೂವಲ್ಲಿ ಅಷ್ಟು ಚೆನ್ನಾಗಿ ಮಾಡಿರ್ತಾರಲ್ವ, ಅದನ್ನೆಲ್ಲ ನೋಡೋಕ್ಕೆ ಒಂಥರ ನನಗೇನೋ ಒಂಥರ ಖುಷಿ. ಈ ಥರ ಏನೋ ಜ್ಯುವೆಲರ್ಸ್ಗಳು, ಬಳೆಗಳಾಗಿರ್ಬೋದು, ಬಳೆಗಳು ನನ್ನ ಸೈಜ್ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೆ. ಇದರಲ್ಲಿ ಖಂಡಿತ ಸಿಗುತ್ತೆ. ಸೊ ನಾನು ಪರಿನ ಕರ್ಕೊಂಡೋಗಿ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಾಳೆನೇ ಹೋಗ್ತೀವಲ್ಲ ಅಥವಾ ನಾಳಿದ್ದು ಹೋಗ್ತೀವಲ್ಲ, ಆಗ ಕೊಂಡ ಎಲ್ಲ ಇದೆ, ಆವಾಗ ಬೇಕಾದರೆ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದು ರೌಂಡ್ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದೆ. ಮನೆಯವ್ರಿಗೆ ಅಡುಗೆ ಮಾಡಿಬಿಟ್ಟು ಅವ್ರು ಊಟ ಮಾಡ್ಕೊಂಡು ಹೋದ್ಮೇಲೆ ಹೋಗಿದ್ದೆ. ನಮ್ಮಪ್ಪ ನುಗ್ಗೆ ಸೊಪ್ಪು ತೊಗೊಂಬಂದಿದ್ರು. ಆ ನುಗ್ಗೆ ಸೊಪ್ಪನ್ನ ಅಡುಗೆ ಮಾಡಿ, ನುಗ್ಗೆ ಸೊಪ್ಪು ಅಂದರೆ ಸಿಕ್ಕಾಬಟ್ಟೆ ಇಷ್ಟ, ಒಳ್ಳೆ ಕಬ್ಬಿಣಾಂಶ ಜಾಸ್ತಿ ಇರುತ್ತಲ್ವ. ಸೊ ಹಂಗಾಗಿ ಅದನ್ನು ಅವಾಗವಾಗ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಮ್ಮಪ್ಪ ಊರಿಗೆ ಹೋದಾಗೆಲ್ಲ ತೊಗೊಂಬರ್ತಾರೆ. ಇವತ್ತಿನ ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಅಂದ್ರಳ್ಳಿ ಸುತ್ತಮುತ್ತ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ. ಈ ವೀಕ್ ಫುಲ್ಲು ಇರುತ್ತೆ, ಶುಕ್ರವಾರದವರೆಗೂ. ನನ್ನ ವೀಡಿಯೋಗಳಿಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಸಪೋರ್ಟ್ ಮಾಡಿದ್ರೆ ಅಷ್ಟೇ ನನಗೆ ವೀಡಿಯೋನು ಮಾಡೋಕ್ಕೆ ಮುಂದೆ ಆಗೋದು. ಇಲ್ಲಾಂದರೆ ನನಗೆ ಮಾಡೋಕ್ಕೆ ಮನಸ್ಸೇ ಇರಲ್ಲ. ಹಂಗೂ ಒಂದೊಂದ್ಸಲ ಬೇಡ ಅಂತ ಅನ್ನಿಸ್ಬಿಡುತ್ತೆ, ಮಾಡೋದ ಬೇಡವಾ ಅಂತ ಅನ್ನಿಸ್ಬಿಡುತ್ತೆ. ಆಮೇಲೆ ನನ್ನ ಮೆಮೊರಿಲಿ ಒಂದಷ್ಟು ನೆನಪಲ್ಲಿ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ವೀಡಿಯೋಗಳನ್ನ ನಾನು ಅವಾಗವಾಗ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವೀಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.